ನೋಡಿ, ಡಿಕೆ ಸಂಪುಟದಲ್ಲಿ ಇನ್ನೂ ಮುಗಿದಿಲ್ಲ ಈ ಖಾತೆ ಖ್ಯಾತೆ. ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಮೊದಲನೇ ಲಿಸ್ಟ್ ಅನೌನ್ಸ್ ಆಗಿ ಹಿಂಗೆ, ಇನ್ನು ಎರಡನೇ ಲಿಸ್ಟ್ ಅಲ್ಲಿ ಹೆಂಗೆಂಗೋ ಅನ್ನುವ ಮಾತುಗಳು ಕೇಳಿಬರ್ತಾ ಇದೆ. ಖಾತೆ ಬದಲಾವಣೆಯ ಬಗ್ಗೆ ಕೃಷ್ಣ ಬೈರೇಗೌಡರು ಅಸಮಾಧಾನಗೊಂಡಿದ್ದಾರೆ. ಒಳ್ಳೆ ಖಾತೆ ಕೊಟ್ಟಿದ್ದಾರಲ್ಲ, ಯಾಕೆ ಅನ್ನುವ ಪ್ರಶ್ನೆ. ಮೊನ್ನೆ ಖಾಸಗಿ ಹೋಟೆಲ್ನಲ್ಲಿ ನಡೆದಿದ್ದಂತಹ ಸಂಧಾನ ಸಭೆ, ಸುರ್ಜೇವಾಲಾ ಅವರ ಮುಂದೆಯೇ ಕೃಷ್ಣ ಬೈರೇಗೌಡ ಅಸಮಾಧಾನವನ್ನ ವ್ಯಕ್ತಪಡಿಸಿರೋದು. ಸಚಿವ ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯರು, ಅವರಿಗೆ ಬೇಕಿದ್ರೆ ಖಾತೆ ಕೊಡಿ, ಗೊಂದಲ ಬಗೆಹರಿಯುವವರೆಗೂ ಕೂಡ ಅಧಿಕಾರ ಸ್ವೀಕಾರ ಮಾಡಲ್ಲ. ಗೊಂದಲಗಳ ನಡುವೆ ನನಗೆ ಕೆಲಸ ಮಾಡೋದಕ್ಕೆ ಒಂಚೂರೂ ಇಷ್ಟ ಇಲ್ಲ, ಗೊಂದಲ ಹಿಡ್ಕೊಂಡು ನಾನು ಕೆಲಸ ಮಾಡಲ್ಲ. ಹಿರಿಯರಿದ್ದಾರೆ ರಾಮಲಿಂಗಾರೆಡ್ಡಿ ಅವರು, ಅವರಿಗೆ ಕೊಡಿ, ಪರವಾಗಿಲ್ಲ. ಅಧಿಕಾರ ಸ್ವೀಕರಿಸದೆ ಇರೋದಕ್ಕೆ ಕೃಷ್ಣ ಬೈರೇಗೌಡರು ನಿರ್ಧಾರ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ 13 ಜನ ಸಂಪುಟಕ್ಕೆ ಸೇರ್ಪಡೆಯಾಗ್ತಾರೆ. ಅದರಲ್ಲಿ ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಕಂದಾಯ ಸಚಿವರಾಗಿದ್ದರು ಕೃಷ್ಣ ಬೈರೇಗೌಡರು, ಒಳ್ಳೆ ಹೆಸರು ಮಾಡಿದ್ರು. ಸೊ ಈ ಬಾರಿಯೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಅವರಿಗೆ ಕೊಡಲಾಗಿದೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ. ಆದರೆ ಈ ಖಾತೆ ಖ್ಯಾತೆ ವಿಚಾರ ಏನಿದೆ, ಯಾವಾಗ ರಾಮಲಿಂಗಾರೆಡ್ಡಿ ಅವರಿಗೆ ಬೇರೆ ಖಾತೆ ಕೊಟ್ಟರು, ರಾಮಲಿಂಗಾರೆಡ್ಡಿ ಅವರು ನನಗೆ ಬೆಂಗಳೂರು ನಗರಾಭಿವೃದ್ಧಿ ಬೇಕು ಅಂತ ಪಟ್ಟು ಹಿಡಿತಾರೆ. ಡಿಕೆ ಶಿವಕುಮಾರ್ ಅವರು ಪ್ರಾಮಿಸ್ ಮಾಡಿದ್ರಂತೆ ಹಿಂದೆ. ಸೊ ಮಾತಂತೆ ನಡ್ಕೊಂಡಿಲ್ಲ ಅನ್ನಬಿಟ್ಟು ನಂಗೆ ಭಾಳ ಬೇಜಾರಾಗಿದೆ, ನಾನು ಭಾಳ ಸೀನಿಯರ್ ಇದ್ದೀನಿ, ಸೊ ನಾನು ಸಚಿವನನ್ನಾಗಿ ಮುಂದುವರಿಯಲ್ಲ, ನಾನು ಶಾಸಕನಾಗಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಇರ್ತೀನಿ ಅಂತ ಹೇಳಿಬಿಟ್ಟು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡ್ತಾರೆ. ಅದಾದಮೇಲೆ ಏನೆಲ್ಲ ಸರ್ಕಸ್ ಆಯಿತು ಅಂತ ಗೊತ್ತು. ಕೊನೆಗೆ ಅವ್ರನ್ನ ಮನವೊಲಿಸ್ಬಿಟ್ಟು ಕರ್ಕೊಂಬರ್ತಾರೆ ಡಿ ಕೆ ಶಿವಕುಮಾರ್ ಅವರು. ಬಟ್ ಈಗ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ, ಆಯಿತು, ರಾಮಲಿಂಗಾರೆಡ್ಡಿ ಅವರು ಹಿರಿಯರಿದ್ದಾರೆ, ಕೇಳ್ತಾ ಇದ್ದಾರೆ, ಸೊ ಕೊಟ್ಬಿಡಿ, ನಂದೇನಿಲ್ಲ. ಬಟ್ ಇದೆಲ್ಲ ಬಗೆಹರಿಯೋವರೆಗೂ ನಾನಂತೂ ಚಾರ್ಜ್ ತಗೊಳ್ಳಲ್ಲ. ಸೊ ಹಾಗಾಗಿ ನೋಡಿ, ಒಬ್ಬರಾದ ಮೇಲೊಬ್ಬರಂತೆ ಅಸಮಾಧಾನಗಳು. ನಾನು ಭಾಳ ಸೀನಿಯರ್ ಇದ್ದೀನಿ, ನಾನು ಕೇಳಿದ ಆ ಖಾತೆ, ಬಟ್ ಕೊಟ್ಟಿರೋದು ಈ ಖಾತೆ, ಹಾಗೆ ಹೀಗೆ ಅಂತ ಹೇಳಿ. ಆಮೇಲೆ ಕಂಪ್ಲೀಟಾಗಿ ಬೆಂಗಳೂರು ನಗರಾಭಿವೃದ್ಧಿ ಅಂದರೆ ಕಂಪ್ಲೀಟಾಗಿ ಇವ್ರ ಅಂಡರ್ಗಿಲ್ಲ ಅನ್ನೋ ಮಾತು ಕೂಡ ಅರ್ಧಂಬರ್ಧ ಕೊಟ್ಬಿಟ್ಟಿದ್ದಾರೆ. ಹೆಂಗೆ ಮಾಡೋಕ್ಕೆ ಸಾಧ್ಯ ಅನ್ನೋದು ಕೂಡ ಕೃಷ್ಣ ಬೈರೇಗೌಡರ ಅಳಲು. ಸೊ ಹಾಗಾಗಿ ಈ ಖಾತೆ ಖ್ಯಾತೆ ಸದ್ಯಕ್ಕಂತೂ ಮುಗಿಯೋ ಲಕ್ಷಣ ಕಾಂಗ್ರೆಸ್ಸಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದರೆ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ರು ಕೃಷ್ಣ ಬೈರೇಗೌಡರು ಇರ್ಬೋದು, ಬೇರೆ ಬೇರೆ ಶಾಸಕರುಗಳು ಕೂಡ ಇಂಥದ್ದೇ ಬೇಕು, ನಾನು ಸೀನಿಯರ್ ಇದ್ದೀನಿ, ನನಗೆ ಇದೇ ರೀತಿಯ ಖಾತೆಗಳು ಬೇಕು ಅಂತ ಹೇಳಿ. ಬಟ್ ಹೈಕಮಾಂಡು ಅಳೆದು ತೂಗಿ ಕೊಟ್ಟಿದೆ. ಬಟ್ ಅವರ ಸಿಟ್ಟನ್ನು ತಣಿಸೋದಕ್ಕಂತೂ ಆಗ್ತಾ ಇಲ್ಲ. ಹಾಗಾಗಿ ಅಧಿಕಾರ ಸ್ವೀಕರಿಸದೇ ಇರೋದಕ್ಕೆ ಕೃಷ್ಣ ಬೈರೇಗೌಡರು ನಿರ್ಧಾರ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಬಳಿಕ ಈಗ ಮತ್ತೊಬ್ಬರು BDA BMRDA ಸಿಗದಿದ್ದಕ್ಕೆ ಬೇಸರ. ಇನ್ನೊಂದು ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಿದ್ದಾರೆ, ಮೇನ್ ಇರೋದೇ ಇಲ್ವಲ್ಲ. ಬೆಂಗಳೂರು ಅಭಿವೃದ್ಧಿ ಖಾತೆಯಿಂದ ಬರೀ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಕಾಯಿರಿ ಸಂಪುಟ ಪುನರ್ರಚನೆ ಆಗೋವರೆಗೂ ಅಂತ ಹೇಳಿ. ಸೊ ಬೆಂಗಳೂರು ಅಭಿವೃದ್ಧಿ ಖಾತೆಯಿಂದ ಬರೀ ಅಭಿವೃದ್ಧಿ ಮಾಡೋಕ್ಕಾಗಲ್ಲ, ನನಗೆ BDAನು ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿರೋದು ಕೃಷ್ಣ ಬೈರೇಗೌಡರು. ಸೊ ಏನು ಮಾಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್, ಏನು ಮಾಡುತ್ತೆ ಡಿ ಕೆ ಶಿವಕುಮಾರ್ ಅವರು? ಯಾಕಂದರೆ ಒಬ್ಬರಾದರೂ ಅವರನ್ನು ಸಮಾಧಾನ ಮಾಡಿದ್ರು, ಮತ್ತಿನ್ನೊಬ್ಬರು ನಾಳೆ ಮತ್ತೊಬ್ಬರು ಅಂತ ಹೋದರೆ, ಎರಡನೇ ಲಿಸ್ಟ್ ಅನೌನ್ಸ್ ಮಾಡಿದ್ರೆ ಇನ್ನೇನೆಲ್ಲ ಆಗೋಗ್ಬಿಡುತ್ತೋ ಗೊತ್ತಿಲ್ಲ. ಬರೀ ಇವ್ರ ಜಗಳಗಳನ್ನೇ ಸಮಾಧಾನ ಮಾಡೋದಾಗುತ್ತಾ, ಬರೀ ಇವ್ರನ್ನೇ ಸಮಾಧಾನ ಮಾಡೋದಾಗುತ್ತಾ? ಡಿ ಕೆ ಶಿವಕುಮಾರ್ ಅವರು ಜನರ ಸೇವೆ ಮಾಡಬೇಕು ಅಂತ ಬಂದಿದ್ದಾರೆ. ಇಷ್ಟು ವರ್ಷದ ಅವರ ಶ್ರಮ, ಆ ದೇವರ ಅನುಗ್ರಹ, ಅವರು ಪಟ್ಟಿರುವಂತಹ ಕಷ್ಟಕ್ಕೆ ಇವತ್ತು CM ಸ್ಥಾನದಲ್ಲಿ ಕೂತಿದ್ದಾರೆ. ಸೊ ಇವ್ರ ಖಾತೆ ಹಂಚಿಕೆನೇ ಈ ರೀತಿ ಮಾಡ್ಕೊಂಬಿಟ್ರೆ ಮುಂದಿನ ದಿನಗಳಲ್ಲಿ 24 ತಿಂಗಳು ಹೆಂಗೆ ಆಡಳಿತ ಮಾಡೋಕ್ಕೆ ಸಾಧ್ಯ? ಹಾಗಾಗಿ ಇದೇನಿದೆ ಅಸಮಾಧಾನ, ಇದೆಲ್ಲವನ್ನ ಕಡೆ ಬೇಗ ಶಮನ ಮಾಡಬೇಕಾಗತ್ತೆ. ಈಗ ಸದ್ಯಕ್ಕಂತೂ ಖಾತೆ ಬದಲಾವಣೆಯ ಬಗ್ಗೆ ಕೃಷ್ಣ ಬೈರೇಗೌಡರು ಅಸಮಾಧಾನಿತರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಅಂತೂ
ಮಾಹಿತಿ ಸಿಕ್ಕಿದೆ. ಸೊ ಅವರನ್ನು ಯಾವ ರೀತಿ ಸಮಾಧಾನ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡು, ಡಿ ಕೆ ಶಿವಕುಮಾರ್ ಅವರು ನೋಡಬೇಕಾಗತ್ತೆ. ಯಾಕಂದರೆ ಮೊನ್ನೆ ಖಾಸಗಿ ಹೋಟೆಲ್ನಲ್ಲಿ ಸಂಧಾನ ಸಭೆ ಕೂಡ ಆಗುತ್ತೆ. ಸುರ್ಜೇವಾಲಾ ಅವರ ಮುಂದೆಯೇ ಕೃಷ್ಣ ಬೈರೇಗೌಡರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಇವರನ್ನ ಹೇಗೆ ಸಮಾಧಾನ ಮಾಡೋದು, ನನಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗೋವರೆಗೂ ಕೂಡ ನಾನು ಅಧಿಕಾರ ಸ್ವೀಕರಿಸಲ್ಲ. ಬೆಂಗಳೂರು ಅಭಿವೃದ್ಧಿ ಖಾತೆಗೆ BDA BMRDA ಇದನ್ನು ಸೇರಿಸಬೇಕು ಅಂತ ಹೇಳಿ ಕೃಷ್ಣ ಬೈರೇಗೌಡರು ಪಟ್ಟು ಹಿಡಿದಿದ್ದಾರೆ. ಸೊ ಹೈಕಮಾಂಡ್ ಸಂದೇಶಕ್ಕೂ ಕೂಡ ಕಾಯ್ಕೊಂಡು ಕೂತಿದ್ದಾರೆ. ಹೈಕಮಾಂಡ್ ಏನು ಸಂದೇಶ ಕೊಡುತ್ತೆ ನೋಡೋಣ, ಅಲ್ಲಿವರೆಗೂ ನಾನು ಚಾರ್ಜ್ ತಗೊಳ್ಳೋದು ಬೇಡ ಅಂತ ಹೇಳಿ. ಸೊ ನೋಡೋಣ ಹೈಕಮಾಂಡ್ ಏನು ಮಾಡುತ್ತೆ ಅಂತ ಹೇಳಿ.